ಸೊ ಇವ್ರು ಮೈಸೂರು, ಇಡೀ ಮೈಸೂರಲ್ಲಿ ಒಂದೇ ಹೈಪರ್ ಚಾರ್ಜಿಂಗ್ ಪಾಯಿಂಟ್ ಇರೋದು ಗುರು. ತುತ್ತರಿಕೆ ಏನು ಪ್ರಾಬ್ಲಮ್ಮು, ಎಲ್ಲ ಕಡೆ ಟ್ರಾಫಿಕ್. ಹೂ ಹೂ ಹೂ. ಏ ಕ್ರೂಸ್ ಕಂಟ್ರೋಲ್ ಇದೆ ಕಣೆ, ನೋಡಿ ಆಕ್ಸಿಲೇಟರ್ ಕೊಡ್ತಿಲ್ಲ, ಅದಂಗೆ ಹೋಗ್ತಿದೆ ಗಾಡಿ. ಟೆಂಪ್ರೇಚರ್ 46 ಆಯ್ತಲ್ಲ. ಸೊ ಲಾಸ್ಟ್ 5 ಮಿನಿಟ್ಸಲ್ಲಿ 1% ಚಾರ್ಜ್ ಆಗಿದ್ದು. ಸೊ ಫೈನಲಿ ಹೆಂಗೋ ಚಾರ್ಜ್ ಆಯಿತು, ಇಲ್ಲ ಅಂದಿದ್ರೆ ಇದನ್ನು ವಾಟ್ ವಿ ಶುಡ್ ಹ್ಯಾವ್ ಡನ್. ಓಕೆ, ಹೈಪರ್ ಚಾರ್ಜಿಂಗಲ್ಲಿ 57% ಮಾಡ್ಕೊಂಡಿದ್ದೀವಿ. ಇಲ್ಲಿ ಇರೋದ್ರಲ್ಲಿ, ಈ ಮೈಸೂರಲ್ಲಿ ಇರೋದ್ರಲ್ಲಿ ಒಂದು ಹೈಪರ್ ಚಾರ್ಜಿಂಗ್ಗೆ ವರ್ಕ್ ಆಗ್ತಿರೋದು. ಹ್ಯಾಡ್ ಟು ವೆಯ್ಟ್ ಹಾಫ್ ಆನ್ ಅವರ್. ಇನ್ನೂ 2 ಗಾಡಿ ಇತ್ತು, ಎಲ್ಲರೂ ಅರ್ಧ ಗಂಟೆ ಮಾಡ್ಕೊಂಡು ಹೊರಟ್ವಿ. ನಮಗೂ ಅರ್ಧ ಗಂಟೆ ಸಾಕು, ನೆಕ್ಸ್ಟ್ ಒನ್ಸ್ ಇದೆ ಸಿಗುತ್ತೆ ಬೇಗ. ಸೊ ಅರ್ಧ ಗಂಟೆ ಅಷ್ಟೇ ಮಾಡ್ಕೊಂಡು ಹೊರಟಿದ್ದೀನಿ. ನೆಕ್ಸ್ಟು ಮಂಡ್ಯಲ್ಲಿ ಮಾಡ್ಕೊಳ್ಳೇಬೇಕು. ಸೊ ಟೈಮ್ ಬಂದು 7:57, ಆಲ್ಮೋಸ್ಟ್ 1 ಅವರ್ ಮೇಲೆ ಕಾದ್ವಿ ಇಲ್ಲಿ. ಸೊ ಇವ್ರು ಮೈಸೂರು, ಇಡೀ ಮೈಸೂರಲ್ಲಿ ಒಂದೇ ಹೈಪರ್ ಚಾರ್ಜಿಂಗ್ ಪಾಯಿಂಟ್ ಇರೋದು ಗುರು. ತುತ್ತರಿಕೆ ಏನು ಪ್ರಾಬ್ಲಮ್ಮು. ಕರೆಕ್ಟ್. ಹಾಂ, ಕೇಳಿಸ್ತಿದ್ಯಾ? ಇಡೀ ಮೈಸೂರಲ್ಲಿ ಬರೀ ಒಂದೇ ಇದೆ, ಅದರಲ್ಲೂ ಒಂದು ಕೆಟ್ಟೋಗಿದೆ. ವಾಟ್ ಪೀಪಲ್ ಶುಡ್ ಡು, they should first start charging at least like either 1 minute per kilometer ಒಳಗೆ. ಪೀಪಲ್ ವಿಲ್ ನಾಟ್ ಫೈಟ್, ದಟ್ಸ್ ಓಕೆ. ಸಿಂಪ್ಲಿ ಫ್ರೀ ಕೊಟ್ಟಿದ್ದಾರಲ್ಲ, ಕೆಲವ್ರು ಮನೇಲಿ ಚಾರ್ಜ್ ಮಾಡಬೇಕು, ಈ ಕರೆಂಟ್ ಚಾರ್ಜ್ ಆಗುತ್ತೆ ಅಂತ ಇಲ್ಲಿ ಬಂದು ಚಾರ್ಜ್ ಮಾಡ್ತಾರೆ. ಎಮರ್ಜೆನ್ಸಿಗೆ ಯೂಸ್ ಮಾಡೋರು ಪ್ರಾಬ್ಲಮ್. ನಮ್ಮ ಥರ ಎಮರ್ಜೆನ್ಸಿಗೆ ಬೆಲ್ಲೋ ಬೇಕು, ನಮಗೆ ಪ್ರಾಬ್ಲಮ್ ಆಗುತ್ತೆ ಅಲ್ವಾ ಮೇಡಮ್? ಸೊ ಬಾ, ಫಿಶ್ ತಿಂತಿಯಲ್ಲ, ಫುಲ್ ರೀಚಾರ್ಜ್ ಆಗುತ್ತೆ. ಫುಲ್ ರೀಚಾರ್ಜ್. ಹೆಂಗಿದ್ರು ಇಲ್ಲಿಂದ ನೀನೇ ಅಲ್ಲ ಬೆಂಗಳೂರಿಗೆ ಓಡಿಸೋದು ಇವಾಗ. ಓಕೆ, ರೀಚಾರ್ಜ್ ಈಸ್ ವರ್ಕಿಂಗ್. ನಾವು ಸದ್ಯಕ್ಕೆ ಮೈಸೂರಲ್ಲಿ ಇರ್ಬೇಕು ಅಂದ್ಕೊಂಡ್ವಿ, ಬಟ್ ಸಡನ್ ಪ್ಲಾನ್ಸ್ ಚೇಂಜ್ಡ್. ವಿ ಆರ್ ಗೋಯಿಂಗ್ ಟು ಬೆಂಗಳೂರು ಟುಡೇ ಓನ್ಲಿ. ನೈಟು ಕೂಲ್ ಆಗಿರುತ್ತೆ, ಆರಾಮಾಗಿ ಹೋಗ್ಬೋದು ಅಂತ ನಾವು ಇವತ್ತೇ ಬೆಂಗಳೂರಿಗೆ ಪಯಣ ಬೆಳೆಸಿದ್ದೀವಿ, ಬೆಂಗಳೂರು ಕಡೆಗೆ. ನೋಡಿ ಬೆಳಗ್ಗೆಯಿಂದ ಎಲ್ಲಿದೆ ಫಲೂಡಾ? ನಮ್ದು ಎಷ್ಟು ಹಾಫ್ ಆನ್ ಅವರ್ ಹಾಕಿದ್ವಿ, ಹಾಫ್ ಆನ್ ಅವರ್ಗೆ ಎಷ್ಟು % ಚಾರ್ಜ್ ಆಯಿತು? ಬರೀ 30%. 1 ಮಿನಿಟ್ಗೆ 1% ಚಾರ್ಜ್ ಆಗಿದೆ ಅಷ್ಟೇ. ಅವ್ರು ಹೇಳಿದ್ರೆ 45 ಮೇಲೆ ಚಾರ್ಜ್ ಕಮ್ಮಿ ಆಗುತ್ತಾ? ವಾಟ್ ಯು ವಾಸ್ ಟೆಲ್ಲಿಂಗ್, ಬ್ಯಾಟ್ರಿ ಪರ್ಸೆಂಟೇಜ್ 45? ಏ ಇಲ್ಲ, ಆ್ಯಕ್ಚುಲಿ ದ ಡೇ ಇಟ್ ವಾಸ್ ಹ್ಯಾಪನಿಂಗ್, ಆಫ್ಟರ್ 60% ಇಟ್ ವಾಸ್ ನಾಟ್ ಚಾರ್ಜಿಂಗ್. ಐ ಸಾ ದ ಬ್ಯಾಟ್ರಿ ಟೆಂಪ್ರೇಚರ್, ಇಟ್ ವಾಸ್ 47 ಹೀಟ್. ಹಾಂ ಹೌದು, ಕರೆಕ್ಟು. ಆ್ಯಕ್ಚುಲಿ ಫಸ್ಟು 12:30ಗೆ 70 ಅಂತ ತೋರಿಸ್ತು, ಆಮೇಲೆ 1 o'clock ತೋರಿಸ್ತು, ಆಮೇಲೆ ಇನ್ನೂ ಜಾಸ್ತಿ ತೋರಿಸ್ತು. ಸೊ ಆಫ್ಟರ್ 45 ಡಿಗ್ರಿ ಟೆಂಪ್ರೇಚರ್ ಬ್ಯಾಟ್ರಿ ಚಾರ್ಜು ಸ್ಲೋ ಆಗೋಗುತ್ತೆ. ಸೊ ಅದೇ ಪ್ರಾಬ್ಲಮ್ಮು. ಸೊ ಬ್ಯಾಟ್ರಿ ಕೂಲ್ ಇದಾಗಿದ್ದಾಗ ಫಾಸ್ಟ್ ಚಾರ್ಜಿಂಗ್ ಬೇಗ ಆಗುತ್ತೆ. ಬ್ಯಾಟ್ರಿ ಹಾಟ್ ಇದ್ದರೆ ಅದು ವಾಪಸ್ಸು ಎಬೋವ್ 45-46 ಡಿಗ್ರೀಸ್ ಆದರೆ, ಎಬೋವ್ 45-46 ಡಿಗ್ರೀಸ್ ಆದರೆ ಕಷ್ಟ, ವಾಪಸ್ ಅದು ಮನೇಲಿ ಚಾರ್ಜ್ ಆದಂಗೆ ಸ್ಲೋ ಚಾರ್ಜಿಂಗ್ ಆಗುತ್ತೆ. ಸೊ ದಟ್ ಈಸ್ ದ ಥಿಂಗ್. ನೆನಪು ಇಟ್ಕೊಳ್ಳಿ, ಫಾಸ್ಟ್ ಚಾರ್ಜಿಂಗ್ ಮಾಡಬೇಕಂದ್ರೆ ಆಗಲ್ಲ. ಆಫ್ಟರ್ 75% ಅದು ವಾಪಸ್ ಮನೇಲಿ ಚಾರ್ಜ್ ಆದಂಗೆ ಸ್ಲೋ ಚಾರ್ಜ್ ಆಗೋದು. ಫಾಸ್ಟ್ ಚಾರ್ಜಿಂಗ್ ವರ್ಕ್ಸ್ ಓನ್ಲಿ ಟಿಲ್ 70%, 70 or 75 ಅಷ್ಟೇ. ಸೊ these two things should be noted.
ಓಕೆ, ನೋಡೋಣ. ನೆಕ್ಸ್ಟ್ ನಮ್ಮದು ಮಂಡ್ಯಲ್ಲಿ ಒಂದು ಫಾಸ್ಟ್ ಚಾರ್ಜಿಂಗ್ ಇದೆ. ಅದಕ್ಕೆ ಮುಂಚೆ ನಾವು ಡಿನ್ನರು ನಮ್ಮ ಮೈಸೂರು ಹತ್ರ ಡಿನ್ನರ್ ಮುಗಿಸ್ಕೊಂಡು ಮಂಡ್ಯಗೆ ಹೋಗ್ತೀವಿ. ಮಂಡ್ಯಲ್ಲಿ ಒಂದು ಸ್ವಲ್ಪ ಹೊತ್ತು, ಆಮೇಲೆ ಮದ್ದೂರಲ್ಲಿ ಒಂದಿದೆ, ಅಲ್ಲೊಂದು ಸ್ವಲ್ಪ ಹೊತ್ತು ಮಾಡಿದ್ರೆ ಆರಾಮಾಗಿ ಮನೆ ಹೋಗ್ಬೋದು ಅಂತ ಪ್ಲ್ಯಾನು. ನೋಡೋಣ ಹೆಂಗಾಗುತ್ತೆ ಅಂತ. ಓಕೆ, ನಾವು ಇಲ್ಲಿ ಪೂಜಾರಿ ಫಿಶ್ ಲ್ಯಾಂಡಲ್ಲಿ ನಮ್ಮ ಡಿನ್ನರನ್ನು ಮುಗಿಸ್ಕೊಂಡು ಆಲ್ಮೋಸ್ಟ್ 9:30 ಟೈಮ್ ಈಸ್ 9:30 ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಮಂಡ್ಯಗೆ ಹೋಗಬೇಕು. ಒಂದು 30 ಕಿಲೋಮೀಟರ್ಸ್ ಇದೆ ಮಂಡ್ಯ ಇಲ್ಲಿಂದ. ಎಲ್ಲ ಕಡೆ ಟ್ರಾಫಿಕ್. ಹೂ ಆನ್ ಮಾಡಿದ್ಯಾ? ಸದ್ಯಕ್ಕೆ ನಮ್ಮ ಗಾಡಿ 48 ಡಿಗ್ರಿ 48 ಡಿಗ್ರಿ ಅಂತೀನಿ, 48 ರೇಂಜ್, ಸಾರಿ ಪರ್ಸೆಂಟೇಜ್ ಹೋಗುತ್ತಾ. ಎಲ್ಲಿವರೆಗೂ ಹೋಗ್ಬೇಕು ನಾವೀಗ? ಮಂಡ್ಯ. ವೈಸರ್ ಒಂದು ಸ್ವಲ್ಪ ಒರೆಸ್ಬೇಕಿತ್ತು. ಮಂಡ್ಯವ್ರಿಗೂ ಹೋಗ್ಬೇಕು. ಇವಾಗ ಸ್ವಲ್ಪ ಚಿಲ್ಲಿದೆ ಅಲ್ಲ, ಸ್ವಲ್ಪ ವೆದರ್ ಚಿಲ್ಲಿದೆ. ಸಗದಾಗಿದೆ. ಏನೋ ಏನೋ ಇನ್ನೊಂದು ½ ಅನ್ ಅವರ್ ಆದಮೇಲೆ ನೀನು ವಾಪಸ್ ಹಾಕ್ಕೊಂತೀಯ. ಐ ವಿಲ್ ಗ್ಯಾರಂಟಿ ದಟ್. ಎಷ್ಟೆಷ್ಟು ಬೆಡ್ಸು? ಟೆಲ್ ನೋ, ಈಗಲೇ ಬೆಡ್ಸ್ ಹೇಳ್ಬೇಕು. ಆಫ್ಟರ್ ½ ಅನ್ ಅವರ್ ಬೆಡ್ಸ್ ಹೇಳೋಕ್ಕೆ ಮ್ಯಾಚ್ ಮುಗಿದ್ಮೇಲೆ ಯಾರು ಗೆಲ್ತೀನಿ ಅಂತ ಹೇಳೋದಕ್ಕೆ ನೀನೇ ಬೇಕಾ? ಕಿತ್ನಾ ಕಸ್ತೂರಿ ನಿವಾಸ್ ಕಿತ್ನಾ ಫೇಮಸ್ ಹೋಟೆಲ್ ಇಲ್ಲಿ ತಿನ್ಮದ್ ಬಿಟ್ಬಿಟ್ಟು ಅದು ಯಾವುದೋ ಪೂಜಾರಿ ಫಿಶ್ ಲ್ಯಾಂಡ್ ಅಂತೆ. ಇಲ್ಲಿ ಮಂಡ್ಯ ಹತ್ರ ದೊಣ್ಣೆ ಬಿರಿಯಾನಿ ಇದೆ, ತಿಂತೀಯಾ? ಅಲ್ಲೇ ನಮ್ಮ ಚಾರ್ಜಿಂಗ್ ಪಕ್ಕನೇ ಇದೆ. ನಿಮ್ಮ ಫೇವ್ರೇಟ್ ಅಲ್ಲ? ಆ್ಯಕ್ಚುಲಿ ಬೆಳಗ್ಗೆ ಹೋಗ್ತಾ ಐ ಥಿಂಕ್ ಹಮ್ಸ್ ಆರ್ ರೆಡ್ಯೂಸ್ಡ್, ಐ ಗೆಸ್, ನೋ? ಆರ್ ಮೀನ್ಸ್ ದಟ್ ಮೈಸೂರು ರೋಡ್ ಹಮ್. ಅಯ್ಯಯ್ಯೋ, ನನಗೂ ಗೊತ್ತಿಲ್ಲ. ದಟ್ ಈಸ್ ಹಳೆ ರೋಡ್ ಆರ್ ವಾಟ್? ಶ್ರೀರಂಗಪಟ್ಟಣ ಈಗ ಒಂದ್ಸಲ ಚೆಕ್ ಮಾಡು ಮ್ಯಾಪಲ್ಲಿ. ಶಾರ್ಟ್ ಕಟ್ಟಾ? ಅದು ಶಾರ್ಟ್ ಕಟ್ಟಾ? ವಿಚ್ ಈಸ್ ಶಾರ್ಟ್ ಕಟ್? ದೆನ್ ವೈ ಪೀಪಲ್ ಆರ್ ಗೋಯಿಂಗ್ ಇನ್ ದಟ್ ರೋಡ್? ನಾನು ಕ್ರೂಸ್ ಕಂಟ್ರೋಲ್ ಹಾಕ್ಬಿಟ್ಟು ಗಾಡಿ ಓಡಿಸ್ತಿದ್ದೀನಿ. ಕ್ರೂಸ್ ಕಂಟ್ರೋಲ್ ಅಂದ್ರೆ ಏನು? नॉर्मल हाइपर तुम्हारा जैसा हाइपर आई एम नॉर्मल नॉर्मल नार्मल ए क्रूज कंट्रोल ಇದೆ ಕಣೆ ನೋಡಿ ಆಕ್ಸಿಲರೇಟರ್ ಕೊಡ್ತಿಲ್ಲ ಅದಂಗೆ ಹೋಗ್ತಿದೆ ಗಾಡಿ ದಟ್ ಓನ್ಲಿ ಇಸ್ ಕ್ರೂಸ್ ಕಂಟ್ರೋಲ್ ಇಲ್ಲಿ ಕೆಳಗಡೆ ಬಟನ್ ಕೊಟ್ಟವ್ರೆ ಇಲ್ಲಿ ಕೆಳಗಡೆ ಹಿಂಗೆ ಒತ್ತಿದ್ರೆ ಅದು ಆಗುತ್ತೆ here only is there no reverse you will put no ಇಲ್ಲಿ ರಿವರ್ಸ್ ಬಟನ್ ಒತ್ತುತ್ತೀಯಲ್ಲ ಅದೇ ಬಟನ್ ಓಡಿಸುವಾಗ ಒಂದು ಸ್ಪೀಡಲ್ಲಿ ಸೆಟ್ ಮಾಡಿದ್ರೆ ಅದೇ ಸ್ಪೀಡಲ್ಲಿ ಹೋಗುತ್ತೆ ಅದು ನಿಂಚಿದಾಗ ರಿವರ್ಸು ಓಡಿಸುವಾಗ ಕ್ರೂಸ್ ಕಂಟ್ರೋಲು ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಆಮೇಲೆ ನಿಂಚಿದಾಗ ತೋರಿಸ್ತೀನಿ ಓ ಸ್ಪೀಡ್ ಕ ಸಿಂಬಲ್ ದೇಕೋ 2 in 1 ಬಟನ್ ಅದು ನಮ್ಮ ಮನೇಲಿ ನಿಮ್ಮ ಮನೇಲಿ 2 in 1 ಬಟನ್ ನೋಡಿದ್ಯಾ
two side, what is this called, two side switch, two switch, like that only this button also. ಸೊ ನಾವು ಮಂಡ್ಯ ರೀಚ್ ಆಗಿದ್ದೀವಿ. ಮಂಡ್ಯ ಟೈಮ್ ಬಂದು 10:17 ಆ್ಯಂಡ್ ಆಲ್ಮೋಸ್ಟ್ ಮಂಡ್ಯ ಇಲ್ಲಿಂದ 500 ಮೀಟರ್ಸ್ ನಮ್ಮ ಫಾಸ್ಟ್ ಚಾರ್ಜಿಂಗ್ ಸ್ಟೇಷನ್. ಐ ಥಿಂಕ್ ಹಾಫ್ ಆನ್ ಅವರ್ ಹಾಕೊಬೇಕು. ಹಾಫ್ ಆನ್ ಅವರ್ ಹಾಕ್ಕೊಂಡು ನೆಕ್ಸ್ಟ್ ಇಲ್ಲಿಂದ ಇನ್ನೊಂದು 40 ಕಿಲೋಮೀಟರ್ಸ್ ಇದೆ ಅನಿಸುತ್ತೆ ನೆಕ್ಸ್ಟ್ ಚಾರ್ಜಿಂಗ್ ಪಾಯಿಂಟ್. ಇಲ್ಲಿ ಹಾಫ್ ಆನ್ ಅವರ್, ಅಲ್ಲಿ ಹಾಫ್ ಆನ್ ಅವರ್ ಹಾಕ್ಕೊಂಡ್ರೆ we can somehow reach Bangalore. ಅಲ್ಲಮ್ಮ ಹೈಪರ್ ಚಾರ್ಜಿಂಗ್ ಸ್ಟೇಷನ್ ಇಲ್ಲ ಎಲ್ಲಿ ಇಲ್ಲಿ ಇದೇನಾ? ಅಯ್ಯಯ್ಯೋ, ಗೆಟ್ ಡೌನ್. ಏನು ಗುರು ಇದು, ಇಲ್ಲೂ ಇಬ್ರು ಹಾಕೋರೇ. ಸರ್ 5 ಮಿನಿಟ್ಸ್ ಅಂತ ಇರೋದು, ಅದಾದಮೇಲೆ ನಾವು ಹಾಕ್ಕೊಂಡು ಹೋಗ್ತೀವಿ. ಟೆಂಪ್ರೇಚರ್ 46 ಆಯ್ತಲ್ಲ, ಸೊ ಲಾಸ್ಟ್ 5 ಮಿನಿಟ್ಸಲ್ಲಿ 1% ಚಾರ್ಜ್ ಆಗಿದ್ದು. ಸೊ ಅದಕ್ಕೆ ಹೋಗೋಣ ಅಂದೆ. ಸೊ ಫಾಸ್ಟ್ ಚಾರ್ಜಿಂಗ್ ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಈಚ್. ಎಷ್ಟು ಹಾಫ್ ಆನ್ ಅವರ್ ವಿಕೆ ಇಟ್ಟಿದ್ದಕ್ಕೆ ಆಲ್ಮೋಸ್ಟ್ ಜಾಸ್ತಿನೇ ಬಂತು. 37% ಬಂದಿದೆ. ಸೊ ಇವಾಗ ನಾವು ಮದ್ದೂರು ಆದಮೇಲೆ ಇನ್ನೊಂದು ಫಾಸ್ಟ್ ಚಾರ್ಜಿಂಗ್ ಇದೆ, ಅದೇ ಲಾಸ್ಟು. ಸೊ ಅದನ್ನು ಹಾಕ್ಕೊಂಡು ಮನೆಗೆ ಹೋಗ್ಬೇಕು. ಸೊ ದಟ್ ಈಸ್ ದ ಪ್ಲೇನ್ ಫಾರ್ ನೌ. ಊಟಿ ಮೇ 20 ಇಟ್ ಹ್ಯಾಡ್ ಗಾನ್. ಸೊ ಇಲ್ಲಿ ನಮ್ಮದು 46 ಹೋದ್ಮೇಲೆ ರೀಜನ್ನೂ ವರ್ಕ್ ಆಗಲ್ಲ, ವಾಪಸ್ ಬ್ಯಾಟ್ರಿ ಕೂಲ್ ಆಗಬೇಕು. ಸೊ ದಟ್ ಈಸ್ ದ ಥಿಂಗ್. ಹೈಪರ್ ಚಾರ್ಜಲ್ಲಿ ನೀವು ಯಾಕೆ ಚಾರ್ಜ್ ಆಗ್ತಿಲ್ಲ ಅಂದರೆ, ಫಸ್ಟು ಬ್ಯಾಟ್ರಿ ಟೆಂಪ್ರೇಚರ್ ನೋಡಿ, 45 ಮೇಲೆ ಹೋದರೆ ಏನು ವರ್ಕ್ ಆಗಲ್ಲ, ಎಲ್ಲ ಸ್ಲೋನೇ ವರ್ಕ್ ಆಗೋದು. ಎಲ್ಲ ಇರುತ್ತೆ, ಎವ್ರಿಥಿಂಗ್. ಇಟ್ ಈಸ್ ನಾಟ್ ಆಸ್ easy like how cars may it is there. It's not like that in electric bikes. That day till here we had walked, no? Next charging station is 40 kilometers away from here, so 40 ade last. If we do there we can go directly home. Half an hour is enough. Here exactly we stopped half an hour. ಆಲ್ಮೋಸ್ಟ್ ಈಗ ಮದ್ದೂರು ದಾಟಿ ನಮ್ಮ ನೆಕ್ಸ್ಟ್ ಚಾರ್ಜಿಂಗ್ ಸ್ಟೇಷನ್ ವಿಚ್ ಈಸ್ ದೇರ್. ಎಲ್ಲಿಂದ ಇನ್ನೊಂದು 950 ಮೀಟರ್ಸ್ ಇದೆ. ಇಲ್ಲಿ ಚಾರ್ಜ್ ಮಾಡ್ಕೊಬೇಕು. ಇದು BPCL ಪೆಟ್ರೋಲ್ ಬಂಕ್ ಒಳಗಿದೆ. ಇಲ್ಲಿ ಚಾರ್ಜ್ ಮಾಡಿಕೊಂಡ್ರೆ ನಾವು ಇನ್ನು ಬೆಂಗಳೂರಿಗೆ ಆರಾಮ್ಸೆ ಹೋಗ್ಬೋದು. ಸೊ ದಿಸ್ ಈಸ್ ಅ ಲಾಸ್ಟ್ ಚಾರ್ಜಿಂಗ್ ಪಾಯಿಂಟ್ ಫಾರ್ ಅವರ್ ರೈಡ್. ಎಷ್ಟು ಕಿಲೋಮೀಟ್ರ್ ಹೋಗಿದೆ ಅಂತ ಗೊತ್ತಾಗಿಲ್ಲ, ಮ್ಯಾಪ್ ಹಾಕ್ಬಿಟ್ಟಿದ್ದೀನಿ. ಸೊ ಅನಂತರ ಅಲ್ಲಿ ಹೋಗಿ ನೋಡ್ತೀನಿ ಎಷ್ಟು ಓಡಿಸಿದ್ದೀವಿ ಅಂತ ಲಾಸ್ಟ್. ಸೊ ರೀಜನ್ನು ಅದು ಇದೊಂದು ಪ್ರಾಬ್ಲಮ್ ಇದೆ. ಫಾಸ್ಟ್ ಚಾರ್ಜಿಂಗ್ ಮಾಡಿದಾಗ ಬ್ಯಾಟ್ರಿ ನಿಮ್ಮದು 45 ಎಬೋ ಹೋಗಿದ ತಕ್ಷಣ, 45 ಆಗಿದ ತಕ್ಷಣ 46 ಆಗಿದ ತಕ್ಷಣ ನಿಮ್ಮದು ರೀಜನ್ ವರ್ಕ್ ಆಗಲ್ಲ. ಸೊ ನೀವು ಕೂಲ್ ಡೌನ್ ಇಟ್ರೇ 44ಗೆ ವಾಪಸ್ ಬಂದಾಗಲೇ ಅದು ರೀಜನ್ ವರ್ಕ್ ಆಗೋದು. ಸೊ ದಿಸ್ ಈಸ್ ವಾಟ್ ಐ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ಡ್ ವಾಟ್ ಇಟ್ ಈಸ್, ಹೌ ಫಾಸ್ಟ್ ಚಾರ್ಜಿಂಗ್. ಬೇಗ ಚಾರ್ಜ್ ಮಾಡಿದಾಗ ಏನೇನು ಬೆನಿಫಿಟ್ಸು, ಡಿಸ್ಅಡ್ವಾಂಟೇಜಸ್ಸು ಎಲ್ಲ. ಸ್ವಲ್ಪ ಹೀಟ್ಗೆ ಅದೆಲ್ಲ ವರ್ಕ್ ಆಗಲ್ಲ. ಸೊ ಏನು ಮಾಡೋಕ್ಕಾಗಲ್ಲ. ಸೊ ಐ ಹ್ಯಾಡ್ ಟು ವೆಯ್ಟ್ ಫಾರ್ ಸಮ್ ಟೈಮ್, at least 10-15 minutes, or until the battery temperature goes beyond
44 43 ಅಲ್ಲಿವರೆಗೂ ರೀಜನ್ ವರ್ಕ್ ಆಗಲ್ಲ, ನೀವು ವೆಯ್ಟ್ ಮಾಡಲೇಬೇಕು. ಸೊ ನಮ್ಮದು ಬಂತು BPCL ಇಲ್ಲೇ ಇದೆ, ನಮ್ಮ BPCL ಆ್ಯಂಡ್ ಓಲಾ ಚಾರ್ಜಿಂಗ್ ಪಾಯಿಂಟ್ ಆಲ್ಸೋ ಇಲ್ಲೇ ಇದೆ. ನಾವು ಸ್ವಲ್ಪ ಏನು ರೆಸ್ಟೋರೆಂಟ್ ಅದು ಇದು ಏನೂ ಇಲ್ವಾ? ಶೆಟ್, ಎವ್ರಿಥಿಂಗ್ ಇಸ್ ಕಾಫಿ ಡೇ ಇತ್ತು, ಅದು ಕ್ಲೋಸ್. ಯಾರೋ ನಮ್ಮ ಥರನೇ ಟಾಟಾ ಎಲೆಕ್ಟ್ರಿಕ್ ಚಾರ್ಜ್ ಹಾಕೊಂಡವ್ರೆ, ನಾವು ಈ ಕಡೆ ಓಲಾನ ಚಾರ್ಜ್ ಹಾಕ್ಕೊತಿದ್ದೀವಿ. ಇಲ್ಲ, ಅವ್ರು ಚಾರ್ಜ್ ಹಾಕಿಲ್ಲ, ನಾವು ಮಾತ್ರ ಚಾರ್ಜ್ ಹಾಕ್ತಿರೋದು. ಚಿಕ್ಕ 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 ಪಾಪ, ಇಲ್ಲಿ ಖಾಲಿ ಇದೆ ಇವತ್ತು. ಇಳಿಯಮ್ಮ. ಆ್ಯಕ್ಚುಲಿ ಐ ಥಾಟ್ ಇದು ಕ್ಲೋಸ್ ಆಗೋಗಿರುತ್ತೆ ಅಂತ. ಸೋ ವಾಟ್, ಟೈಮಿಂಗ್ಸ್ ಪ್ರಕಾರ ಇದು ಕ್ಲೋಸ್ ಅಂತ ತೋರಿಸ್ತಾ ಇದೆ. ಇನ್ ದ ಟೈಮಿಂಗ್ಸ್ ಇಟ್ ಈಸ್ ಶೋಯಿಂಗ್ ಇಟ್ ಈಸ್ ಕ್ಲೋಸ್ಡ್. 11 o'clock, 12 o'clock it will close. $41. ಹಾಕಿ ಬೇಗ ಚಾರ್ಜ್. ನೋಡಮ್ಮ, ನಾನು ಹಾಕ್ತೀನಿ, ನೀನು ನಿದ್ದೆ ಮಾಡಿದ್ದಿದ್ಯಾ? ಚಾರ್ಜಿಂಗ್. ಹಾಫ್ ಆನ್ ಅವರ್ಗೆ 30% ಚಾರ್ಜ್ ಆಗುತ್ತೆ, ನೋಡೋಣ. ಓಕೆ, ಸೊ ಫೈನಲಿ ಚಾರ್ಜ್ ಆಗಿದೆ 68%. ಇನ್ ಫಾಸ್ಟ್ ಚಾರ್ಜಿಂಗ್ ಎಷ್ಟಾಗಿದೆ? ಬ್ಯಾಟ್ರಿ ಟೆಂಪ್ರೇಚರ್ 45%. ಸ್ವಲ್ಪ ಇಶ್ಯೂ ಇತ್ತು ಚಾರ್ಜರಲ್ಲಿ, ಐ ಡೋಂಟ್ ನೋ. ಫಸ್ಟ್ 2-3 ಟೈಮ್ಸ್ ಚಾರ್ಜ್ ಆಗಲಿಲ್ಲ, ಆಮೇಲೆ ಒಂದ್ಸಲ 45% ಆದಮೇಲೆ ಆಫ್ ಆಯಿತು, ತಿರ್ಗಾ 60%ಅಲ್ಲಿ ಚಾರ್ಜ್ ಆಯಿತು, 68%. ಸೊ ಫೈನಲಿ ಹೆಂಗೋ ಚಾರ್ಜ್ ಆಯಿತು, ಇಲ್ಲ ಅಂದಿದ್ರೆ ಐ ಡೋಂಟ್ ನೋ ವಾಟ್ ವಿ ಶುಡ್ ಹ್ಯಾವ್ ಡನ್, ಬಟ್ ಇಟ್ಸ್ ಓಕೆ. ಸೊ ಇವಾಗ ನಾವು ವಾಪಸ್ಸು ಯಾವ ಕಡೆ? ಬೆಂಗಳೂರು ಕಡೆ ಇನ್ನೊಂದು 60 ಕಿಲೋಮೀಟರ್ಸ್ ಇದೆ, ಆರಾಮಾಗಿ ಹೋಗುತ್ತೆ. 60, ನೋ ಟೆನ್ಷನ್. ಟೋಟಲ್ 204.4 ದಿಸ್ ಟ್ರಿಪ್. ಅಂದರೆ ಈ ಟ್ರಿಪ್ ಅಂದರೆ ಇವತ್ತು ಬೆಳಗ್ಗೆ ಆಲ್ಮೋಸ್ಟ್ ಇನ್ನೊಂದು 60 ಕಿಲೋಮೀಟರ್ಸ್. ಸೊ ಫಾಸ್ಟ್ ಚಾರ್ಜಿಂಗಲ್ಲಿ ನಿಮ್ಮ ಬ್ಯಾಟ್ರಿ ಏನಾದರೂ 45% ಎಬೋ ಹೋದರೆ ಅಟ್ಲೀಸ್ಟ್ ಒಂದು 10 ಮಿನಿಟ್ಸ್ ಹಂಗೆ ಬಿಡಿ. 46%ಅಲ್ಲಿ ವಾಪಸ್ ಕೂಲ್ ಡೌನ್ ಆಗಿ 44-45 ಬರೋವರೆಗೂ, ಬಿಕಾಸ್ ಹೀಟ್ ಜಾಸ್ತಿ ಆಗುತ್ತೆ ಗಾಡಿ, ಟೆಂಪ್ರೇಚರ್ ಹೀಟ್ ಆಗುತ್ತೆ. ಸೊ ಅದಾದಮೇಲೆ ಸ್ವಲ್ಪ ಪ್ರಾಬ್ಲಮ್ ಬರ್ಬೋದು. ಸೊ ಅದಕ್ಕೆ ಒಂದು 5-10 ಮಿನಿಟ್ಸ್ ಚಾರ್ಜಿಂಗ್ ಆದಮೇಲೆ ಕೂಲ್ ಡೌನ್ ಆಗಿಬಿಟ್ಟು ಆಮೇಲೆ ಓಡಿಸ್ಕೊಂಡೋದ್ರೆ ಇಟ್ ವಿಲ್ ಬಿ ರಿಯಲಿ ಗುಡ್. ಇಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ. ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಹೀಟ್ ಆಗುತ್ತಲ್ಲ, ಸೊ ಗಾಡಿ ಎಫೆಕ್ಟಿವ್ನೆಸ್ ಅಷ್ಟೊಂದು ಚೆನ್ನಾಗಿರಲ್ಲ. ಫಸ್ಟ್ ಈಸ್ ರೀಜನ್ ವರ್ಕ್ ಆಗಲ್ಲ, ಅದಾದಮೇಲೆ ಸ್ವಲ್ಪ ಪರ್ಫಾರ್ಮೆನ್ಸ್ ಚೆನ್ನಾಗಿರಲ್ಲ. ಸೊ ಇಟ್ ಈಸ್ ಬೆಟರ್ ಟು ವೆಯ್ಟ್ ಫಾರ್ 5-10 ಮಿನಿಟ್ಸ್ ಆ್ಯಂಡ್ ದೆನ್ ತೊಗೊಂಡೋಗೋದು. ಈವನ್ ಗಾಡಿ ಓಡಿಸಿದ್ಮೇಲೂ ಓಡಿಸಿ ಚಾರ್ಜ್ ಹಾಕಿದ್ರೆ ಆಲ್ಮೋಸ್ಟ್ 1 ಅವರ್ ಏನಾದರೂ ಓಡಿಸಿ ಚಾರ್ಜ್ ಹಾಕಂಗಿದ್ರೆ ವೆಯ್ಟ್ ಫಾರ್ 10-15 ಮಿನಿಟ್ಸ್, ಅದಾದಮೇಲೆ ಚಾರ್ಜ್ ಹಾಕಬೇಕು. ಇಲ್ಲ ಅಂದರೆ ಸ್ವಲ್ಪ ಚಾರ್ಜಲ್ಲಿ ಸ್ಲೋ ಆಗುತ್ತೆ. ಬ್ಯಾಟ್ರಿ ಟೆಂಪ್ರೇಚರ್ ಇದ್ದರೆ 45 ಆದಮೇಲೆ 46 ಆದಮೇಲೆ ಅದು ಚಾರ್ಜ್ ಆಗೋದು ಸ್ಲೋ ಆಗೇ ಆಗುತ್ತೆ. ಅದಕ್ಕೆ ನೀವು ಹುಷಾರಾಗಿರಬೇಕು ಚಾರ್ಜ್ ಮಾಡೋದ್ರಲ್ಲಿ. ಸೊ ದಟ್ ಈಸ್ ದಿ ಅಪ್ಡೇಟ್ ಫಾರ್ ನಾವು. ನೋಡಿ, ಇವಾಗ ರೀಜನ್ ಅಷ್ಟೊಂದು ವರ್ಕ್ ಆಗ್ತಾಯಿಲ್ಲ, ಓನ್ಲಿ 0.3 ಅಷ್ಟೇ ವರ್ಕ್ ಆಗ್ತಾಯಿದೆ, ಬಿಕಾಸ್ ಟೆಂಪ್ರೇಚರ್ ಇಸ್ ಸ್ಟಿಲ್ ಅಟ್ 45. ಒನ್ಸ್ ಇಟ್ ಕಮ್ಸ್ 42, 44, 43 ಇಟ್ ವಿಲ್ ವರ್ಕ್ ನಾರ್ಮಲಾಗಿ ವರ್ಕ್ ಆಗುತ್ತೆ, ಹೆಂಗೆ ವರ್ಕ್ ಆಗಬೇಕು ಹಂಗೆ. ಸೊ ಅದಕ್ಕೆ ಕಾಯ್ಬೇಕು ನಾವು.
ಬೆಂಗಳೂರು ರೋಡ್ ಹಾಕಿದವ್ರೆ. ಇನ್ನು ಏನೇನೋ ಕರೆಕ್ಟಾಗಿ ಆಗ್ಬೇಕು, ಏನು ಕರೆಕ್ಟ್ ಇಲ್ಲ. ಎಲ್ಲ ಓಲಾ ಇದರಲ್ಲೂ ವೆಯ್ಟಿಂಗು. ಇಲ್ಲಿ ಇಲ್ಲಿ ಚಾರ್ಜರು ಆಲ್ಮೋಸ್ಟ್ ಒಂದು 10 ಮಿನಿಟ್ಸ್ ಹಂಗೆ ಅದರಲ್ಲೇ ವೇಸ್ಟ್ ಆಯ್ತು. ಚಾರ್ಜ್ ಆಗ್ತಾ ಇಲ್ಲ ಹಾಕೋದು, ಚಾರ್ಜ್ ಆಗ್ತಾ ಇಲ್ಲ ಹಾಕೋದು. ಇವರು ಪೆಟ್ರೋಲ್ ಬಂಕವರು ನಮಗೆ ಚಾರ್ಜರ್ ಕೊಡಲ್ಲ ಅಂದ್ಬಿಟ್ರು. ನಮ್ಮ ಹತ್ರ ಚಾರ್ಜರ್ ಇದೆ, ಪ್ಲಗ್ ಪಾಯಿಂಟ್ ಕೊಡಿ ಅಂದರೆ ಅದನ್ನು ಕೊಡಲ್ಲ, ನಾವು ಕೊಡೋಕ್ಕಾಗಲ್ಲ ಅಂದ್ಬಿಟ್ರು. ನಾವು ಅದಕ್ಕೆ ಫೈನಲಿ ಟ್ರೈ ಮಾಡೋಣ ಅಂದರೆ ಲಾಸ್ಟ್ ಟೈಮು ವರ್ಕ್ ಆಯಿತು. ಒಂದು ಪ್ಲಗ್ ಪಾಯಿಂಟ್ ವರ್ಕ್ ಆಯಿತು, ಇನ್ನೊಂದು ವರ್ಕ್ ಆಗಲೇ ಇಲ್ಲ. ಸೊ ಅದನ್ನೇ ಅದನ್ನು ತಿರ್ಗಾ ಒಂದು ಸಲ ಆಫ್ ಆಯಿತು. ಬಟ್ ಸ್ಟಿಲ್ ಸಮ್ ವಿ ಮ್ಯಾನೇಜ್ ಟು ಗೆಟ್ ಸೆಕೆಂಡ್ ಟೈಮ್ ಚಾರ್ಜ್ ಆಗಿ ಫುಲ್ ಚಾರ್ಜ್ ಆಗಿ 68%ವರೆಗೂ ಚಾರ್ಜ್ ಆದಮೇಲೆ ನಾವೇ ಆಫ್ ಮಾಡಿಕೊಂಡು ಸಾಕು ಅಂತ ಬಿಟ್ವಿ. ಇಲ್ಲ ಅಂದಿದ್ರೆ ಐ ಡೋಂಟ್ ನೋ ವಾಟ್ ವಿ ಶುಡ್ ಹ್ಯಾವ್ ಡನ್. 30% ಇಟ್ಕೊಂಡು 60 ಕಿಲೋಮೀಟರ್ಸ್ ಓಡಿಸ್ಬೇಕಿತ್ತು. ದಟ್ ಟು ವಿತ್ ಅ ಪಿಲಿಯನ್ ಇಸ್ ವೆರಿ ಡಿಫಿಕಲ್ಟ್. ಬಟ್ ನಾವು ಆರಾಮಾಗಿ ಹೋಗ್ಬೋದು, ಏನು ಟೆನ್ಷನ್ ಇಲ್ಲ. ದಟ್ಸ್ ದ ಅಪ್ಡೇಟ್ ಫಾರ್ ನಾವ್. ಸೊ ಮುಂದೆ ನೋಡೋಣ, ತಿರ್ಗಾ ಚಾರ್ಜ್ ಬೇಕಾಗುತ್ತಾ ಅಥವಾ ಒಂದೇ ಸಲ ರೀಚ್ ಆಗ್ಬೋದಾ ನಮ್ಮ ಡೆಸ್ಟಿನೇಷನ್ ಅಂತ. ಓಕೆ, ಫೈನಲಿ ನಾವು ರೀಚ್ ಆಗಿದ್ದೀವಿ ಬೆಂಗಳೂರು. ಆಲ್ಮೋಸ್ಟ್ ಇಲ್ಲಿಂದ ಒಂದು 4 to 5 ಕಿಲೋಮೀಟರ್ಸ್ ನಮ್ಮ ಮನೆ. ಸೊ ನೋಡಿ, ಇವತ್ತು ಓಡಿಸಿರೋದು 262 ಕಿಲೋಮೀಟರ್ಸ್ ಒಂದೇ ದಿನದಲ್ಲಿ. ಸೊ ಸ್ವಲ್ಪ ಲೇಟ್ ಆಯಿತು. ಐ ಥಿಂಕ್ 1 hour ವಿ ಗಾಟ್ ಡಿಲೇಡ್ ಬೈ ಆಲ್ ದ ಫಾಸ್ಟ್ ಚಾರ್ಜಿಂಗು ಸ್ಲಾಟ್ಸ್ ಇರಲಿಲ್ಲ ಮೈಸೂರಲ್ಲಿ, ಒಂದು ಕೆಟ್ಟೋಗಿತ್ತು. ಸೊ ಅದರಿಂದ 1 hour ಡಿಲೇ ಆಗಿತ್ತಿಲ್ಲ ಅಂದಿದ್ರೆ ವಿ ಹ್ಯಾಡ್ ರೀಚ್ಡ್ ಬೈ 1 or 2. ಬಟ್ ವಿ ಕ್ಯಾನ್ ನಾಟ್ ಹೆಲ್ಪ್ ಇಟ್. ದಟ್ ವಾಸ್ ಅವರ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಇನ್ ದ ಲಾಂಗ್ ರೈಡ್. ಸ್ವಲ್ಪ ಟ್ರಿಕ್ಕಿ ಆ್ಯಂಡ್ ಸ್ವಲ್ಪ ಕಷ್ಟನೇ ಇದೆ. ಓಕೆ, ವಿತ್ ದಟ್ ಸೆಡ್ ಐ ಥಿಂಕ್ ಐ ವಿಲ್ ಎಂಡ್ ದಿಸ್ ಬ್ಲಾಗ್ ಹಿಯರ್. ಸಿಗೋಣ ಫೈನಲಿ ನಮ್ಮ ಊಟಿ ಬ್ಲಾಗ್. ನೋಡಿದ್ರಲ್ಲ ಯಾವ ಥರ ಹೋಗಿ ಬೆಂಗಳೂರಿಂದ ಊಟಿ ಹೋಗಿ ವಾಪಸ್ ಬಂದಿದ್ದು, ಎಲ್ಲೆಲ್ಲಿ ಚಾರ್ಜ್ ಮಾಡ್ಕೊಬೋದು ಎಲ್ಲ ನೋಡ್ಕೊಬೋದು. ಅದೇ ಥರ ನೀವು ಮಾಡ್ಕೊಬೋದು. ಬೇಕಂದರೆ ಹೋಗ್ಬೇಕಂದ್ರೆ ಪ್ಲ್ಯಾನ್ ಮಾಡ್ಕೊಂಡೋಗಿ ಎಲ್ಲ ನೀಟಾಗಿ, ಸೊ ದಟ್ ಈಸಿಲಿ ಹೋಗಿ ಬರ್ಬೋದು. ಇಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ದಟ್ಸ್ ದ ಥಿಂಗ್. ಸೊ ಫೈನಲಿ ಎಲ್ಲ ಕರೆಕ್ಟಾಗಿ ನೀಟಾಗಿ ಬಂದಿದ್ದೀವಿ, ಸೇಫಾಗಿ ಗಾಡಿ ಬಂದಿದೆ ಒಂದೇ ಪೀಸಲ್ಲಿ, ಏನು ಪ್ರಾಬ್ಲಮ್ ಇಲ್ದಲೆ, ಏನು ಇಶ್ಯೂಸ್ ಇಲ್ದಲೆ. ದಟ್ಸ್ ದ ಥಿಂಗ್. ಸೊ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಎಂಜಾಯ್.